ಗೈಸ್, ನೀವು ಯೂಟ್ಯೂಬ್ ಯೂಸ್ ಮಾಡ್ತೀರಾ ಅಂದ್ರೆ ಆಬ್ವಿಯಸ್ಲಿ ನಿಮ್ಮ ಡೇಟಾ ಖಾಲಿ ಆಗುತ್ತೆ. ಬಟ್ ನೀವು ಒಂದು 2-3 ವಿಡಿಯೋಸ್ ನೋಡಿರ್ತೀರಾ, ಆಲ್ರೆಡಿ ನಿಮ್ಮ 50% ಡೇಟಾ ಖಾಲಿ ಆಗಿದೆ, ನಿಮ್ಮ 100% ಡೇಟಾ ಖಾಲಿ ಆಗಿದೆ ಅಂತ ಮೆಸೇಜ್ ಬರ್ತಾ ಇದೆಯಾ? ನಾನು ಹೇಳೋ ಒಂದು 4 ಸೆಟ್ಟಿಂಗ್ಸ್ ನ ನಿಮ್ಮ ಯೂಟ್ಯೂಬ್ ಆಪ್ ಅಲ್ಲಿ ಚೇಂಜ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಡೇಟಾ 100% ಸೇವ್ ಆಗುತ್ತೆ. ಯಾವುದೋ ಸೆಟ್ಟಿಂಗ್ಸ್ ಅನ್ನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ SSS ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಆಯ್ತಾ? ಲೈಕ್ ಅಂದ್ರೆ ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಫಸ್ಟ್ ಪ್ಲೇ ಸ್ಟೋರ್ ಅಲ್ಲಿ ನಿಮ್ಮ ಯೂಟ್ಯೂಬ್ ಆಪ್ ನ ಅಪ್ಡೇಟ್ ಮಾಡ್ಕೊಂಡು ನೀವು ಇಲ್ಲಿ ಓಪನ್ ಮಾಡ್ಕೊಬೇಕಾಗತ್ತೆ. ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸ್ಕ್ರಾಲ್ ಮಾಡ್ಕೊಂಡ್ರೆ ಹೋಮ್ ಸ್ಕ್ರೀನ್ ಅಲ್ಲಿ ನೀವು ಜಸ್ಟ್ ಇಲ್ಲಿ ಸ್ಕ್ರಾಲ್ ಮಾಡ್ಕೊಂಡ್ರೆ ನೋಡಬಹುದು ಆಟೋಮೆಟಿಕಲಿ ಇಲ್ಲಿ ವಿಡಿಯೋಸ್ ಪ್ಲೇ ಆಗುತ್ತೆ. ಓಕೆ, ನೋಡ್ಬೋದು ನಾನು ಒಂದು ವಿಡಿಯೋನ ಕ್ಲಿಕ್ ಮಾಡಿಲ್ಲ, ಬಟ್ ಆಟೋಮೆಟಿಕಲಿ ಅಲ್ಲಿ ಪ್ಲೇ ಆಗ್ತಿದೆ. ಇದು ಸುಮ್ಮನೆ ಅಂತೂ ಪ್ಲೇ ಆಗ್ತಿರಲ್ಲ, ನಿಮ್ಮ ಡೇಟಾನ ಕನ್ಸ್ಯೂಮ್ ಮಾಡ್ಕೊಂಡೆ ಪ್ಲೇ ಆಗ್ತಾ ಇರುತ್ತೆ. ಇದನ್ನ ನೀವು ಇಲ್ಲಿ ಸೇವ್ ಮಾಡ್ಕೊಬೇಕಾಗುತ್ತೆ. ಯಾವ ರೀತಿ ಅಂದ್ರೆ ನಿಮ್ಮ ಪ್ರೊಫೈಲ್ ಫೋಟೋ ಇರುತ್ತೆ ನೋಡಬಹುದು, ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಟಾಪ್ ಅಲ್ಲಿ. ನೆಕ್ಸ್ಟ್ ಸ್ಕ್ರಾಲ್ ಅಲ್ಲೇ ಜನರಲ್ ಅಂತ ಇರುತ್ತೆ ನೋಡಬಹುದು, ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅಲ್ಲಿ ಪ್ಲೇ ಬ್ಯಾಕ್ ಇನ್ ಫೀಡ್ಸ್ ಅಂತ ಇರುತ್ತಲ್ಲ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಆಲ್ವೇಸ್ ಆನ್ ಅನ್ನೋದು ಸೆಟ್ ಆಗಿರುತ್ತೆ. ನೀವು ಇಲ್ಲಿ ಆಫ್ ಅಂತ ಇರುತ್ತಲ್ಲ, ಆಫ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಆ ರೀತಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ಲೇ ಆಗಿದೆ. ಫಾರ್ ಎಕ್ಸಾಂಪಲ್ ಈಗ ತೋರಿಸ್ತೀನಿ ನೋಡಬಹುದು. ಓಕೆ, ನೋಡಬಹುದು ಇಲ್ಲಿ ವಿಡಿಯೋ ಪ್ಲೇ ಆಗ್ತಿಲ್ಲ, ಇದರಿಂದ ನಿಮ್ಮ ಡೇಟಾ ಸೇವ್ ಆಗುತ್ತೆ. ನೆಕ್ಸ್ಟ್ ಸೆಟ್ಟಿಂಗ್ ಬಂದ್ಬಿಟ್ಟು, ಫಾರ್ ಎಕ್ಸಾಂಪಲ್ ನೀವು ಒಂದು ವಿಡಿಯೋ ನೋಡ್ತಾ ಇರ್ತೀರಾ, ಬಟ್ ಆ ವಿಡಿಯೋ ನಿಮ್ಗೆ ಇಲ್ಲಿ ಐ ಪಿಕ್ಚರ್ ಕ್ವಾಲಿಟಿಲಿ ಪ್ಲೇ ಆಗ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೋಡಬಹುದು, ನಾನು ಈಗ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅಲ್ಲಿ ಕ್ವಾಲಿಟಿಲಿ ಹೈ ಪಿಕ್ಚರ್ ಕ್ವಾಲಿಟಿಲಿ ಈ ಒಂದು ವಿಡಿಯೋ ಪ್ಲೇ ಆಗ್ತಿರುತ್ತೆ. ಫಾರ್ ಎಕ್ಸಾಂಪಲ್ ನೀವೇನಾದ್ರು ಒಂದು ಜಸ್ಟ್ ಸಾಂಗ್ ಮಾತ್ರ ಕೇಳ್ತಾ ಇರ್ತೀರಾ, ಬಟ್ ವಿಡಿಯೋ ಮಾತ್ರ ಹೈ ಪಿಕ್ಚರ್ ಕ್ವಾಲಿಟಿಲಿ ಪ್ಲೇ ಆಗ್ತಿರುತ್ತೆ. ಇದರಿಂದ ನಿಮ್ಮ ಡೇಟಾ ಇಲ್ಲಿ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇರುತ್ತೆ. ಇದನ್ನ ನೀವು ಇಲ್ಲಿ ಸೇವ್ ಮಾಡ್ಬೇಕಾಗತ್ತೆ. ಬ್ಯಾಕ್ ಬಂದ್ ಅಗೇನ್ ಅಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ, ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ಕ್ರಾಲ್ ಮಾಡ್ಕೊಂಡು ಅಲ್ಲಿ ಡೇಟಾ ಸೇವಿಂಗ್ಸ್ ಅಂತ ಇರುತ್ತೆ, ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ಅಲ್ಲಿ ಡೇಟಾ ಸೇವಿಂಗ್ ಮೋಡ್ ಅಂತ ಇರುತ್ತೆ, ಅದು ಆಫ್ ಆಗಿರುತ್ತೆ, ಇಲ್ಲಿ ಆನ್ ಮಾಡ್ಕೊಬೇಕಾಗತ್ತೆ. ಆಟೋಮೆಟಿಕಲಿ ಇಲ್ಲಿ 6 ಸೆಟ್ಟಿಂಗ್ಸ್ ಆನ್ ಆಗುತ್ತೆ. ಇದನ್ನ ಯಾವುದೇ ಕಟ್ಕೊಂಡು ಇಲ್ಲಿ ಆಫ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಬರ್ಬೇಕಾಗತ್ತೆ. ನಾನು ನೆಕ್ಸ್ಟ್ ಸೆಟ್ಟಿಂಗ್ ಬಂದ್ಬಿಟ್ಟು, ಫಾರ್ ಎಕ್ಸಾಂಪಲ್ ನೀವೀಗ ಒಂದು 10 ಮಿನಿಟ್ಸ್ ಶಾರ್ಟ್ಸ್ ನೋಡೋಣ ಅಂತ ಅನ್ಕೊಂಡಿರ್ತೀರಾ, ಬಟ್ 10 ಮಿನಿಟ್ಸ್ ಆಗಿ 1 ಅವರ್ ಆಗಿರುತ್ತೆ. ಟೈಮ್ ಹೆಂಗೋಯ್ತು ಅಂತ ನಿಮಗೆ ಗೊತ್ತಾಗಿರೋದಿಲ್ಲ. ಅಲ್ಲಿ ನಿಮ್ಮ ಟೈಮ್ ವೇಸ್ಟ್ ಆಗಿರುತ್ತೆ, ನಿಮ್ಮ ಡೇಟಾ ಜಾಸ್ತಿ ಅಲ್ಲಿ ಕನ್ಸ್ಯೂಮ್ ಆಗಿರುತ್ತೆ. ಇದನ್ನು ಸಹ ನೀವು ಇಲ್ಲಿ ಸೇವ್ ಮಾಡ್ಬೇಕಾಗತ್ತೆ. ಯಾವ ರೀತಿ ಅಂದ್ರೆ ಅಗೇನ್ ಅಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಅಲ್ಲಿ ಡೇಟಾ ಸೇವಿಂಗ್ ಅಂತ ಇರುತ್ತೆ, ಅಗೇನ್ ಅಲ್ಲಿ ಡೇಟಾ ಸೇವಿಂಗ್ ಅಲ್ಲಿ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಅಲ್ಲಿ ಮೊಬೈಲ್ ಡೇಟಾ ಯೂಸೇಜ್ ರಿಮೈಂಡರ್ ಅಂತ ಇರುತ್ತೆ ನೋಡಬಹುದು, ಅದು ಆಫ್ ಆಗಿರುತ್ತೆ. ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಗೆ MB ನ ಎಂಟರ್ ಮಾಡ್ಬೇಕಾಗತ್ತೆ, ಎಷ್ಟು MB ಅಂತ. ನೀವೇನಾದ್ರು 1 GB ಡೇಟಾನ ಯೂಸ್ ಮಾಡ್ತಾ ಇದೀರಾ ಅಂದ್ರೆ ಜಸ್ಟ್ ಒಂದು 200 MB ನ ಸೆಟ್ ಮಾಡ್ಕೊಳ್ಳಿ. 1.5 GB ಏನಾದ್ರು ಯೂಸ್ ಮಾಡ್ತಾ ಇದೀರಾ ಅಂದ್ರೆ ಒಂದು 400 MB ಸೆಟ್ ಮಾಡ್ಕೊಳ್ಳಿ. ಇಲ್ಲ 2 GB ಡೇಟಾ ಏನಾದ್ರು ಯೂಸ್ ಮಾಡ್ತೀರಾ ಅಂದ್ರೆ ಒಂದು 500 to 600 MB ನ ನೀವು ಸೆಟ್ ಮಾಡ್ಕೊಬೇಕಾಗತ್ತೆ. ಓಕೆ, ಈಗ ಒಂದು ಫಾರ್ ಎಕ್ಸಾಂಪಲ್ ಇಲ್ಲಿ 500 MB ನ ಸೆಟ್ ಮಾಡ್ಕೊಂತೀನಿ. ಸೆಟ್ ಮಾಡ್ಕೊಂಡು ಅಲ್ಲಿ ಓಕೆ ಅಂತ ಇರುತ್ತೆ, ಓಕೆ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡ್ಬೇಕಾದ್ರೆ ಏನಾದ್ರು 500 MB ರೀಚ್ ಆಗ್ತಂಗೆ ನಿಮ್ಗೆ ಯೂಟ್ಯೂಬ್ ಇಂದ ರಿಮೈಂಡರ್ ಬರುತ್ತೆ, ನೀವು ನಿಮ್ಮ ಡೈಲಿ ಡೇಟಾ ಯೂಸೇಜ್ ಲಿಮಿಟ್ ರೀಚ್ ಆಗಿದ್ದೀರಾ ಅಂತ. ಅವಾಗ ಬೇಕಾದ್ರೆ ನೀವು ಯೂಟ್ಯೂಬ್ ನೋಡೋದನ್ನ ಸ್ಟಾಪ್ ಮಾಡಬಹುದು. ಇನ್ನು ನೆಕ್ಸ್ಟ್ ಸೆಟ್ಟಿಂಗ್ ಬಂದ್ಬಿಟ್ಟು, ನೀವು ರಿಪೀಟೆಡ್ಲಿ ನೋಡಿ ವಿಡಿಯೋ ನೋಡ್ತಾ ಇದ್ರೆ ಯೂಟ್ಯೂಬ್ ನಿಮ್ಮ ಫೇವರೇಟ್ ವಿಡಿಯೋ ಅನ್ಕೊಂಡು ಆಟೋಮೆಟಿಕಲಿ ಡೌನ್ಲೋಡ್ ಮಾಡ್ಬಿಡ್ತಾರೆ. ಸುಮ್ಮನೆ ಅಂತೂ ಡೌನ್ಲೋಡ್ ಮಾಡಲ್ಲ, ನಿಮ್ಮ ಡೇಟಾನ ಕನ್ಸ್ಯೂಮ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ತಾರೆ. ಅದನ್ನ ನೀವು ಇಲ್ಲಿ ಸೇವ್ ಮಾಡ್ಬೇಕಾಗತ್ತೆ. ಯಾವ ರೀತಿ ಅಂದ್ರೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ. ಅಲ್ಲಿ ಡೌನ್ಲೋಡ್ಸ್ ಅಂತ ಇರುತ್ತೆ ನೋಡಬಹುದು, ಡೌನ್ಲೋಡ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ರೆಕಮೆಂಡೆಡ್ ಡೌನ್ಲೋಡ್ಸ್ ಅಂತ ಇದೆಯಲ್ಲ, ಇದು ಆಟೋಮೆಟಿಕಲಿ ಇಲ್ಲಿ ಆನ್ ಆಗಿರುತ್ತೆ, ಇದನ್ನ ಇಲ್ಲಿ ಆಫ್ ಮಾಡ್ಕೊಬೇಕಾಗತ್ತೆ. ಇದರಿಂದ ಯೂಟ್ಯೂಬ್ ಅವರು ನಿಮ್ಮ ವಿಡಿಯೋನ ಆಟೋಮೆಟಿಕಲಿ ಡೌನ್ಲೋಡ್ ಮಾಡೋದು ಬರೋದಿಲ್ಲ, ಇದರಿಂದ ನಿಮ್ಮ ಡೇಟಾ ಸೇವ್ ಆಗುತ್ತೆ. ಓಕೆ, ಈ 4 ಸೆಟ್ಟಿಂಗ್ಸ್ ನಿಮ್ಮ ಯೂಟ್ಯೂಬ್ ಆಪ್ ಅಲ್ಲಿ ಏನಾದ್ರು ಚೇಂಜ್ ಮಾಡ್ಕೊಂಡ್ರೆ 100% ನಿಮ್ಮ ಡೇಟಾ ಸೇವ್ ಆಗುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.